ಜೈ ಭವಾನಿ ಟ್ರಸ್ಟ್ ವತಿಯಿಂದ ಸಮಸ್ತ ಸದ್ಭಕ್ತರು ಸೇರಿಕೊಂಡು ಜೈ ಭವಾನಿ ಮಾತಾ ಜಾತ್ರಾ ಮಹೋತ್ಸವ ಕೋಲಾರಕೆ ಗ್ರಾಮದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಜಾತ್ರೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೈ ಭವಾನಿ ದೇವಿಯ ದರ್ಶನ ಭಾಗ್ಯ ಮತ್ತು ಶುಭಾಶೀರ್ವಾದ ಪಡೆದು ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದು ಈ ಮೂಲಕ ಜೈ ಭವಾನಿ ಟ್ರಸ್ಟ್ ಜೈ ಭವಾನಿ ಜಾತ್ರಾ ಮಹೋತ್ಸವದ ಗೌರವ ಅಧ್ಯಕ್ಷರಾಗಿರುವ ಸಂತೋಷ್ ಕೋಟೆ ಮಾತನಾಡಿ ತಿಳಿಸಿದ್ದಾರೆ. ಇವತ್ತು ಮಂದಿರದಲ್ಲಿ ಜಾತ್ರಾ ಮಹೋತ್ಸವದ ಕರಪತ್ರಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ತಾಯಿ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಕಳೆದ 46 ವರ್ಷಗಳಿಂದ ಅನಾದಿ ಕಾಲದಿಂದಲೂ ಕುಲದೇವತೆ ಗ್ರಾಮ ದೇವತೆಯ ಜಾತ್ರಾ ಮಹೋತ್ಸವ ಜಾತಿ ಭೇದ ಭಾವ ಮರೆತು ಆಚರಿಸುತ್ತಿದ್ದೇವೆ. ತುಳಜಾಪುರ ಅಂಬಾಭವಾನಿ ನಂತರ ಕೋಲಾರಕೆ ಗ್ರಾಮದ ಜೈ ಭವಾನಿ ಮಂದಿರ ಶ್ರದ್ಧೆ ಭಕ್ತಿಯ ನಂಬಿಕೆಗೆ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಮಂದಿರವಾಗಿದೆ. ತುಳಜಾಪುರ ಅಂಬಾಭವಾನಿ ಉತ್ಸವದ ಹಾಗೆಯೇ ಆ ಮಾದರಿಯಲ್ಲಿಯೇ ಕೋಲಾರಕೆ ಗ್ರಾಮದ ಜೈ ಭವಾನಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ದಿನಾಂಕ 31-3-2026ರಿಂದ ದಿನಾಂಕ 3-4-2026ರವರೆಗೆ ವಿವಿಧ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ದಿನಾಂಕ 31-3-2026ರಂದು ಸಂಗೀತ ಕಲಾವಿದರು ಹಾಗೂ ಕೋಲಾರಕೆ ಭಜನಾ ಮಂಡಳಿ ವತಿಯಿಂದ ಭಜನಾ ಕಾರ್ಯಕ್ರಮ, ದಿನಾಂಕ 1-4-2026ರಂದು ದೇವಿಯ ಪಾದಪೂಜೆ ಹಾಗೂ ಸಾಯಂಕಾಲ ಭೂತೆರ ನಾಟಕದೊಂದಿಗೆ ಗಾಯನ ಜರುಗಲಿದೆ. ದಿನಾಂಕ 2-4-2026ರಂದು ಹುಣ್ಣಿಮೆ ದಿವಸದಂದು ಭಕ್ತಾದಿಗಳಿಂದ ರುದ್ರಾಭಿಷೇಕ, ವಸ್ತ್ರ ಅಲಂಕಾರ, ನೈವೇದ್ಯ ಸಮರ್ಪಣೆ, ಸಾಯಂಕಾಲ 5 ಗಂಟೆಯಿಂದ 12 ಗಂಟೆಯವರೆಗೆ ಗ್ರಾಮದಲ್ಲಿ ದೇವಿಯ ಪಲ್ಲಕ್ಕಿ ಮೆರವಣಿಗೆ ಜರುಗಲಿದೆ. ತದನಂತರ ಅದ್ಭುತ ಕಲಾ ತಂಡದ ವತಿಯಿಂದ ನಾಟಕಗಳನ್ನು ಪ್ರದರ್ಶನ ಮಾಡಲಾಗ್ತಾ ಇದೆ. ದಿನಾಂಕ 3-4-2026ರಂದು ಅಂದರೆ ಕೊನೆಯ ದಿವಸದಂದು ಜಂಗಿ ಕುಸ್ತಿ ಜರುಗಲಿದೆ. ಅಂತಿಮ ವಿಜೇತರಿಗೆ ಬೆಳ್ಳಿ ಕಡಗ ಬಹುಮಾನ ಕೊಡಲಾಗುವುದು ಎಂದು ತಿಳಿಸಿದರು. ಹಾಗಾಗಿ ಈ 4 ದಿವಸದ ಜಾತ್ರಾ ಮಹೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸುವುದಾಗಿ ಈ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿರುವ ಸುರೇಶ್ ಶಂಭು, ಬಾಬುರಾವ್ ನಾವದಗಿರಿ, ರಾಜ್ಕುಮಾರ್ ಕುಂಬರ್ಗೇರಿ, ಸತೀಶ್ ನಾವದಗಿರಿ, ಮಲ್ಲು ಶರ್ಗರ್, ಮಹಾಂತೇಶ್ ಬಂಡೆ, ಸಂತೋಷ್ ಶಂಭು, ನರೇಂದ್ರ ಶಂಭು, ಸಂತೋಷ್ ಚಿಲ್ಲರ್ಗಿ, ಮಂಜು ಅಳ್ಕಂಡೆ, ರವಿ ಸುತ್ತಾರ್ ಸೇರಿದಂತೆ ಇನ್ನಿತರರು ಇದ್ದರು. ಜೈ ಭವಾನಿ ಮಂದಿರ ಕೋಲಾರಕೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋಲಾರಕೆ ಗ್ರಾಮದಲ್ಲಿ ದೇವಿಯ ಜಾತ್ರೆ ಅತಿ ವಿಜೃಂಭಣೆಯಿಂದ ಜರುತ್ತದೆ. ದಿನಾಂಕ 31-3-2026 ಇವತ್ತಿನ ಕಾರ್ಯಕ್ರಮ ಭಜನಿ ಕಾರ್ಯಕ್ರಮ. ಈ ಭಜನಿ ಕಾರ್ಯಕ್ರಮ ರಾತ್ರಿ 10 ಗಂಟೆಯಿಂದ ಬೆಳಗಿನ 5 ಗಂಟೆವರೆಗೆ ನಡೀತದೆ. ಅನೇಕ ಸಂಗೀತ ಕಲಾಕಾರರನ್ನು ಕರೆಸಿ ಈ ಭಜನೆ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಮಾಡುತ್ತೇವೆ. ಅದಾದ ನಂತರ 1-4-2026 ಭೂತೇರ ಗಾಯನ, ಭೂತೇರ ಆಟ ಇರ್ತದೆ. ಇದು ವಿಶೇಷವಾಗಿ ಹೆಣ್ಣುಮಕ್ಕಳು ಕಾರ್ಯಕ್ರಮದ. ಈ ಕಾರ್ಯಕ್ರಮದಲ್ಲಿ ಊರಿನ ಎಲ್ಲ ಹೆಣ್ಣುಮಕ್ಕಳು ತವರು ಮನೆಗೆ ಬಂದು ಈ ಕಾರ್ಯಕ್ರಮಕ್ಕೆ ಕಳೆ ಕೊಡುತ್ತಾರೆ. ಹಾಗೂ ವಿಶೇಷವಾಗಿ ಹುಣ್ಣಿಮೆ ಅಂದರೆ 2ನೇ ತಾರೀಕು ಅಂದು ಬೆಳಗ್ಗೆ 5 ಗಂಟೆಯಿಂದ ಮಧ್ಯಾಹ್ನ 1ವರೆಗೆ ಕನಿಷ್ಠ ಏನಿದೆ 250 ಅಭಿಷೇಕಗಳು ನೆರವೇರುತ್ತವೆ. ಅದಾದ ನಂತರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ದೇವಿಯ ಮೆರವಣಿಗೆ ಬೀದಿಗೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಹಾಗೂ ಸಾಮೂಹಿಕ 2 ನಾಟಕಗಳು ಜರುಗುತ್ತವೆ ರಾತ್ರಿ 12 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ. ಹಾಗೂ ಕೊನೆಯ ದಿವಸವಾಗಿ ಕುಸ್ತಿ ಕಾರ್ಯಕ್ರಮ ಇರ್ತದೆ. ಈ ಕುಸ್ತಿ ಕಾರ್ಯಕ್ರಮ ನೆರೆಹೊರೆ ರಾಜ್ಯಗಳಿಂದ ತೆಲಂಗಾಣ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಅನೇಕ ರಾಜ್ಯಗಳಿಂದ ಬಂದು ಈ ಕುಸ್ತಿ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ನಡೀತದೆ. ಹಾಗೂ ಕೊನೆಯದಾಗಿ ಈ ಜಾತ್ರೆಗೆ ಕೋಲಾರಕೆ ಗ್ರಾಮದಲ್ಲಿ ಎಲ್ಲ ಜಾತಿದವರು ಸೇರಿ ಎಲ್ಲ ಸುತ್ತಮುತ್ತಲಿನ 20 ಊರುಗಳಿಂದ ಸೇರಿ ಬೀದರ್ ಜಿಲ್ಲೆಯ ಜನತೆಯಲ್ಲಿ ಅತಿ ಕಳಕಳಿಯಿಂದ ಮನವಿ ಮಾಡಿಕೊಡೋದೇನೆಂದ್ರೆ, ಕೋಲಾರಕೆ ಗ್ರಾಮದಲ್ಲಿ ದೇವಿಯ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡೋಕ್ಕಾಗಿ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಜೈ ಭವಾನಿ ಮಂಡಳಿ ವತಿಯಿಂದ ಕಳಕಳಿಯ ವಿನಂತಿ. ಕನಿಷ್ಠ ಏನಿಲ್ಲ ಅಂದರೂ ಈ ಜಾತ್ರೆ 46-47 ವರ್ಷ ನಡೆದ. ಇದು ಅನಾದಿ ಕಾಲದಿಂದ. ಹಾಗಾಗಿ ಈ ಪೂರ್ವಜರಿಂದ ನಡೆದುಕೊಂಡು ಬಂಥ ಜಾತ್ರೆ ಅದ. ಇದು ನಮ್ಮ ಕುಲದೇವತೆ ಜಾತ್ರೆ ಅದ ಕೋಲಾರ ಗ್ರಾಮ ಅದ. ಯಾವುದೇ ಜಾತಿ ಮತ ಬೇರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಜಾತಿ, ಬಡಿಗ, ಸಿಕ್ಕ, ಕಪುಲ್ಗೆ, ಕಂಬಾರ್ ಎಲ್ಲ ಜಾತಿಯವರು ಸೇರಿ ಸಾಮೂಹಿಕ ಇದು ಅನ್ನೋದು ಜಾತ್ರೆ ಮಾಡ್ತಾರೆ ಕೋಲಾರ ಗ್ರಾಮದ. ಯಾವುದೇ ಮತ ಪಂಗಡ ಭೇದವಿಲ್ಲ. ಈ ಜಾತ್ರೆಯಲ್ಲಿ ಕನಿಷ್ಠ ಏನಿಲ್ಲ ತಾಯಿ ಮೆರವಣಿಗೆಯಲ್ಲಿ ಏನಪ್ಪ ಅಂದ್ರೆ ಎಲ್ಲ ಜಾತಿ ಹೆಣ್ಣುಮಕ್ಕಳು ಎಲ್ಲ ತಂಗಿಯರು ಆಟ ಇಟ್ಕೊಂಡು ಕನಿಷ್ಠ 1000 ಜನ ಇರ್ತಾರೆ. ಹಾಗೂ ಮೆರವಣಿಗೆಯಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 5ರಿಂದ 8,000 ಜನ ಇರ್ತಾರೆ. ಆ ಪ್ರತಿ ದಿವಸ 4 ದಿವಸದಲ್ಲಿ 4 ದಿವಸ ಮಹಾಪ್ರಸಾದ ಏರ್ಪಾಡು ಮಾಡ್ತೇವೆ ನಾವು. ಹಾಗೂ ಏನಪ್ಪ ಅಂತಂದ್ರೆ ಎಲ್ಲ ರಾಜಕೀಯ ವ್ಯಕ್ತಿಗಳು, ಸಾಮಾಜಿಕ ವ್ಯಕ್ತಿಗಳು, ಎಲ್ಲ ಧಾರ್ಮಿಕ ವ್ಯಕ್ತಿಗಳು ಸೇರಿ ಗಣ್ಯರು ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೂ ಈ ಭವ್ಯವಾದ
ತಾಯಿ ಅಂಬಾಭವಾನಿಯ ಈ ಜಾತ್ರೆಗೆ ತಾವೆಲ್ಲರೂ ಬಂದು ಸುತ್ತಮುತ್ತಲಿನ ಗ್ರಾಮಸ್ಥರು ಬೀದರ್ ಜಿಲ್ಲೆಯ ಜನತೆಯಲ್ಲಿ ಕಳಕಳಿ ಮನವಿ ಏನಂದ್ರೆ ತಾವೆಲ್ಲರೂ ಈ ಭವಾನಿ ಜಾತ್ರೆಗೆ ಬಂದು ತಾಯಿ ಅಂಬಾಭವಾನಿಯ ಆಶೀರ್ವಾದ ಪಡೆದುಕೊಂಡು ಈ ಜಾತ್ರೆಗೆ ಕಳೆ ತರಬೇಕಾಗಿ ಕೊಳಾರ್ಕೆ ಗ್ರಾಮಸ್ಥರ ವತಿಯಿಂದ ಹಾಗೂ ಜೈ ಭವಾನಿ ಟ್ರಸ್ಟ್ ವತಿಯಿಂದ ಕಳಕಳಿ ಮಾಡಿಕೊಡ್ತೇವೆ. ಹಾಗಾಗಿ ಈ ಜಾತ್ರೆಯ ಕನಿಷ್ಠ ಏನಿಲ್ಲ ಅಂತಂದ್ರೆ ಅನಾದಿ ಕಾಲದಿಂದ ಬಂದು ಒಂದೇನಪ್ಪ ಅಂತಂದ್ರೆ ಒಂದು ತುಳಜಾಪುರದ ಅಂಬಾಭವಾನಿ ಬಾದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಬಹುಶಃ ಕರ್ನಾಟಕದ ಬೀದರ್ ಜಿಲ್ಲೆ ಇದು ಮೊದಲನೇ ಭವಾನಿ ಅಂಬಾಭವಾನಿದು ಇದೊಂದು ಭವ್ಯವಾದ ಗುಡಿ ಅನ್ನಿಸ್ತದ. ಹಾಗಾಗಿ ಇದು ಕನಿಷ್ಠ ಏನಿಲ್ಲ ಅಂದರೂ ಇದು ನಮ್ಮ ಭಾರತ ದೇಶದ ಅರ್ಧ ಭಾಗದ ಕೈಲಿ ಎಲ್ಲ ಕಡೆ ರಾಜ್ಯದಲ್ಲಿ ಕುಸ್ತಿ ಒಳಗೆ ಬರ್ತಾರೆ. ಆ ಕುಸ್ತಿ ಗಣ್ಯ ಪಟುಗಳು ಬಂದು ಈ ಕುಸ್ತಿಯಲ್ಲಿ ಪಾಲ್ಗೊಳ್ತಾರೆ. ಹಾಗೂ ಕುಸ್ತಿಯಲ್ಲಿ ಪಾಲ್ಗೊಂಡಂಥ ಎಲ್ಲ ಅವರಿಗೆಲ್ಲ ಊಟದ ವ್ಯವಸ್ಥೆ ಮಾಡ್ತೇವೆ, ಅವ್ರಿಗೆ ಹೋಗಿ ಬರೋದ ಖರ್ಚು ವೆಚ್ಚ ಕೊಡ್ತೇವೆ. ಹಾಗಾಗಿ ಅದಲ್ಲದೆ ಈ ಜಾತ್ರೆಯು ವಿಶೇಷವಾಗಿ ಇದು ಒಂದು ಅದ್ಭುತ ಜಾತ್ರೆ ಇದೆ. ಯಾಕಂತಂದ್ರೆ ಇಲ್ಲಿ ಮಹಾರಾಷ್ಟ್ರದ ತುಳಜಾಪುರದಲ್ಲಿ ಭವಾನಿ ಒಂದು ಜಾತ್ರೆ ಯಾವ ರೀತಿ ಆಗ್ತದೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಬೀದರ್ ಜಿಲ್ಲೆ ತಾಯಿ ಅಂಬಾಭವಾನಿ ಜಾತ್ರೆ ಕೂಡ ಅತಿ ವಿಜೃಂಭಣೆ ಆಗ್ತದೆ. ಈ ಜಾತ್ರೆ ಬಂತಂದ್ರೆ ಕನಿಷ್ಠ ಸುಮಾರು ಸುತ್ತಮುತ್ತಲಿನ 20-25 ಹಳ್ಳಿಗಳಿಂದ ಎಲ್ಲ ಜನರಿಗೆ ಭಾಳ ಹುಮ್ಮಸ್ಸು ಇರ್ತದೆ. ಯುವಕರು ಇರಲಿ, ಹಿರಿಯರಿರಲಿ, ಅಕ್ಕ ತಂಗಿಯರಿರಲಿ, ತಂದೆ ತಾಯಿರಲಿ, ಅಣ್ಣ ತಮ್ಮದಿರಲಿ ಎಲ್ಲರೂ ಪಾಲ್ಗೊಳ್ತಾರೆ. ಈ ಜಾತ್ರೆ ಎಲ್ಲರೂ ಪಾಲ್ಗೊಂಡು 4 ದಿವಸದ ಜಾತ್ರೆ ಇರ್ತದೆ. ಈ 4 ದಿವಸ ಜಾತ್ರೆ ಇದ್ದಾಗ ಎಲ್ಲ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಜಾತ್ರೆಗೆ ಅತಿ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಶಸ್ವಿ ಆಗಲಿಕ್ಕೆ ಕಾರಣರಾಗ್ತಾರೆ. ಹಾಗಾಗಿ ಮತ್ತೊಮ್ಮೆ ಬೀದರ್ ಜಿಲ್ಲೆ ಜನತೆಯಲ್ಲಿ ಕಳಕಳಿ ವಿನಂತಿ ಅಂದ್ರೆ ನಮ್ಮ ಕೊಳಾರ್ಕೆ ಗ್ರಾಮದಿಂದ ಜೈ ಭವಾನಿ ಮಂಡಳಿ ಟ್ರಸ್ಟ್ ವತಿಯಿಂದ ಎಲ್ಲರಿಗೂ ಕಳಕಳಿ ಮನವಿ, ಜಾತ್ರೆಯಲ್ಲಿ ಪಾಲ್ಗೊಂಡು ತಾಯಿ ಅಂಬಾಭವಾನಿ ಆಶೀರ್ವಾದ ಪಡೆದುಕೊಂಡು ಈ ಜಾತ್ರೆಗೆ ಕಳೆ ತರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಕೋಟೆ, ಜೈ ಭವಾನಿ ಮಂದಿರದ ಗೌರವ ಅಧ್ಯಕ್ಷರು.